ಹೌದು, ಇಬ್ಬರು ಅಪರಿಚಿತ ವ್ಯಕ್ತಿಗಳು ಚಿಕ್ಕಬಳ್ಳಾಪುರ ನಗರದ ಹೊರವಲಯದ ನಾಗಲಮುದ್ದಮ್ಮ ದೇವಾಲಯದ ಬಾಗಿಲು ಒಡೆದು ಒಳನುಗ್ಗಲು ಯತ್ನಿಸಿದ್ದಾರೆ. ಆದರೆ ಬಾಗಿಲು ತೆರೆಯದ ಕಾರಣ ಅಲ್ಲಿಂದ ಸಮೀಪದ ಮನೆಯ ಮುಂದೆ ನಿಲ್ಲಿಸಿದ್ದ ಬೈಕ್ ಕಳವು ಮಾಡಲು ಮುಂದಾಗಿದ್ದಾರೆ. ವೇಳೆ ನಾಯಿಗಳು ಬೊಗಳತೊಡಗಿದ್ದು ಅನುಮಾನಗೊಂಡ ಸ್ಥಳೀಯರು ಹಾಗೂ ಮನೆಯವರು ಹೊರಗೆ ಬಂದಿದ್ದಾರೆ. ಇದರಿಂದ ಗಾಬರಿಗೊಂಡ ಕಳ್ಳರು ತಾವು ಬಂದಿದ್ದ ನಂಬರ್ ಪ್ಲೇಟ್ ಇಲ್ಲದ ಬೈಕ್ ಅನ್ನು ಅಲ್ಲೇ ನಿಲ್ಲಿಸಿ ಪರಾರಿಯಾಗಿದ್ದಾರೆ. ಈ ಘಟನೆ ಸಮೀಪದ ಸಿಸಿಟಿವಿ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ಘಟನೆ ನಡೆದ ತಕ್ಷಣ ಸ್ಥಳೀಯರು 112ಕ್ಕೆ ಕರೆ ಮಾಡಿ ಮಾಹಿತಿಯನ್ನ ನೀಡಿದ್ದಾರೆ. ಸ್ಥಳಕ್ಕೆ ಬಂದ ಪೊಲೀಸರು ಪರಿಶೀಲನೆ ನಡೆಸಿದ್ದು ಸಿಸಿಟಿವಿ ದೃಶ್ಯಗಳ ಆಧಾರದ ಮೇಲೆ ಆರೋಪಿಗಳ ಪತ್ತೆಗೆ ಬಲೆ ಬೀಸಿದ್ದಾರೆ. ಸರ್ ನವೀನ್ ಅಂತ ಹೇಳ್ಬಿಟ್ಟು ನಾವು ಇದೇ ನಂಜನಗೂಡು ಲೇಔಟಲ್ಲಿ ಸರಿಸುಮಾರು 1-2 ವರ್ಷದಿಂದ ವಾಸ ಮಾಡ್ತಾ ಇದ್ದೀವಿ. ಇಲ್ಲಿ ಆವಾಗ ಕಳ್ತನಗಳಾಗ್ತಾ ಇತ್ತು. ರಾತ್ರಿ ನಮಗೆ ಒಂದು ಸರಿಸುಮಾರು 1:45 2:15 ಅಷ್ಟೊತ್ತಿಗೆ ನಾಯಿಗಳ ಶಬ್ದ ಜಾಸ್ತಿ ಬಂತು. ಏನೋ ಶಬ್ದ ಬರ್ತಾ ಇದೆಯಲ್ಲ ಅಂತ ನಾವು ಅಬ್ಸರ್ವ್ ಮಾಡಿದ್ವಿ, ಬಾಗಿಲು ತೆಗೀದಿರಾ. ಆ ಟೈಮಲ್ಲಿ ಒಂದು ಗಾಡಿ ಈ ಕಡೆಗೆ ದೇವಸ್ಥಾನ ಕಡೆ ಪಾಸ್ ಆಯಿತು. ಒಂದು 1/4 ಗಂಟೆ ಬಿಟ್ಟಾದಮೇಲೆ ಮತ್ತೆ ಅವರು ರಿಟರ್ನ್ ಹಿಂದೆಗಡೆ ಪಾಸಾಗಿ ಈ ಮನೆ ಹತ್ರ ಬೈಕ್ ಪಾರ್ಕ್ ಮಾಡಿ ಮತ್ತೆ ರಿಟರ್ನ್ ಆ ಕಡೆ ಹೋಗಿ ಮತ್ತೆ ರಿಟರ್ನ್ ನಮ್ಮ ಮನೆ ಕಡೆ ಬಂದು ನಮ್ಮ ಮನೆ ಹತ್ರ ನಿಲ್ಲಿಸಿರೋ ಗಾಡಿಗಳಿಗೆ ಗಾಡಿ ಕದೀತಾಯಿದ್ರು, ಹ್ಯಾಂಡ್ ಲಾಕ್ ಮುರಿತಾಯಿದ್ರು. ಅಷ್ಟೊತ್ತಿಗೆ ನಾವು ಮೇಲುಗಡೆಯಿಂದ ನೋಡ್ತಾ ಇದ್ದವರು ಏಕಾಏಕಿ ಅವ್ರ ಮೇಲೆ ಕಿರ್ಚ್ಕೊಂಬಂದ್ವಿ. ಕಿರ್ಚ್ಕೊಂಬಂದಿದ ತಕ್ಷಣ ಅವ್ರ ಗಾಡಿ, ಅವ್ರು ತಂದಿರೋ ಗಾಡಿ ಬಿಟ್ಟು ಎಸ್ಕೇಪ್ ಆಗಿಬಿಟ್ರು ಅವರು. ರಾತ್ರಿ 2:15 2:30 2:40 ಆಗಿತ್ತು ಸರಿಸುಮಾರು. ಅಷ್ಟೊತ್ತಲ್ಲಿ ಹೋದರು. ಮತ್ತು ನಾವು 101ಗೆ ರಾತ್ರಿ ಕಾಲ್ ಮಾಡಿದ್ವಿ. ರಾತ್ರಿ ಪೊಲೀಸವ್ರು ಬಂದು ಎಂಕ್ವೈರಿ ಮಾಡಿಕೊಂಡು ಎಲ್ಲ ಗಾಡಿ ಎಲ್ಲ ಫೋಟೋ ತಗೊಂಡು ರಾತ್ರಿ ಬೆಳಗ್ಗೆ ಬಂದು ಒಂದು ಕಂಪ್ಲೇಂಟ್ ಕೊಡ್ರಪ್ಪ, ಎಂಕ್ವೈರಿ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಹೋಗಿದ್ದಾರೆ. ಆ ಗಾಡಿ ನಾವು ಇಲ್ಲೇ ನಮ್ಮ ಮನೆ ಹತ್ರನೇ ಹಾಕ್ಕೊಂಡಿದ್ದೀವಿ. ಪೊಲೀಸವರು ಇಲ್ಲೇ ಇಟ್ಕೊಂಡಿರಿ, ಬೆಳಗ್ಗೆ ಬಂದು ಎತ್ಕೊಂಡು ಹೋಗ್ತೀವಿ ಅಂತ ಹೇಳ್ಬಿಟ್ಟು ಹೋದರು. ನಮ್ಗೆ ಅಷ್ಟೊತ್ತಲ್ಲಿ ನಾಯಿ ಶಬ್ದ ಬಂತು. ನಾಯಿಗಳು ಅಂತ ಕಿರ್ಚಿದಾಗ ನಾವು ರಾತ್ರಿ ಮ್ಯಾಚ್ ನಡೀತಾ ಇತ್ತಲ್ಲ, ಮ್ಯಾಚ್ ನೋಡ್ತಾ ಇದ್ವಿ. ರಾತ್ರಿ ಅಷ್ಟೊತ್ತಲ್ಲಿ ಕಿರ್ಚಿದಾಗ ನಾವು ಎದ್ದು ಎಚ್ಚರಿಕೆ ಆಗಿ ಕಿಟಕಿಯಿಂದ ನೋಡಿದಾಗ ಒಂದು ಗಾಡಿ ಪಾಸ್ ಆಯ್ತು ನಮಗೆ. ಇಷ್ಟೊತ್ತಲ್ಲಿ ಯಾವ ಗಾಡಿ ಪಾಸ್ ಆಯ್ತಲ್ಲಪ್ಪ ಅಂತ ನಾವು ಅವ್ರನ್ನ ಅಬ್ಸರ್ವ್ ಮಾಡಿದ್ವಿ. ಒಂದು 1/4 ಗಂಟೆ ಅಬ್ಸರ್ವ್ ಮಾಡಿದಾಗ ಆ 1/4 ಗಂಟೆ ಆದಮೇಲೆ ಮತ್ತೆ ಅವ್ರು ಈ ಕಡೆ ಬಂದು ಇಲ್ಲಿ ಗಾಡಿ ನಿಲ್ಲಿಸಿ ಮತ್ತೆ ಗಾಡಿಗಳ ಹತ್ರ ಬರ್ತಾ ಇದ್ದಾಗ ನಮ್ಗೆ ಡೌಟ್ ಬಂತು, ಇವ್ರು ಕಳ್ಳರು ಗಾಡಿ ಕದಿಯಕ್ಕೆ ಬಂದವ್ರೆ ಅಂತ ಡೌಟ್ ಬಂತು. ನಾವು ಆ ಗಾಡಿ ಮುಟ್ಟೋ ತನಕ ಅವ್ರನ್ನೇನು ಮಾತಾಡೋದು ಬೇಡ, ಸೈಲೆಂಟಾಗಿರೋಣ ಅಂತ ಹೇಳ್ಬಿಟ್ಟು ನಾವು ಸೈಲೆಂಟಾಗೇ ಇದ್ದೀವಿ. ಯಾವಾಗ ಅವ್ರ ನಮ್ಮ ಗಾಡಿ ಮುಟ್ಟಿ ಹ್ಯಾಂಡ್ಲ್ ಮುರಿಯೋಕ್ಕೆ ಟ್ರೈ ಮಾಡಿದ್ರು, ಆವಾಗ ನಾವು ಕಿರ್ಚಕ್ಕೆ ಸ್ಟಾರ್ಟ್ ಮಾಡಿದಾಗ ಅವ್ರ ಗಾಡಿ ಬಿಟ್ಟು ಸಮೇತ ಎಸ್ಕೇಪ್ ಆಗಿಬಿಟ್ರು ಇಲ್ಲಿಂದ. ನಾನು ಟೀಚರಾಗಿ ವರ್ಕ್ ಮಾಡ್ತೀನಿ ದೊಡ್ಡಬಳ್ಳಾಪುರಲ್ಲಿ. ಸರ್ ನಾವು ಇಲ್ಲಿ 4 ವರ್ಷಗಳಿಂದ ಇಲ್ಲಿ ವಾಸ ಮಾಡ್ತಾಯಿದ್ದೀವಿ. ಸೊ ಮೊದಲು ನಾವು ವಾಸ ಮಾಡೋಕ್ಕೆ ಪ್ರಾರಂಭದಲ್ಲಿ ಇಲ್ಲಿ ಕೆಲವರು ಇಲ್ಲಿ ಕುಡಿಯೋದು, ಇಲ್ಲಿ ಬಂದು ಈ ಸ್ಟೇಜ್ ಇಲ್ಲಿ ಈ ದಿಂಡು ಮೇಲೆ ಕುತ್ಕೊಂಡು ಕುಡಿಯೋದು ಎಲ್ಲ ಮಾಡ್ತಾಯಿದ್ರು. ಮತ್ತು ದೇವಸ್ಥಾನದ ಹತ್ರ ಕೆಲವರು ಈ ಒಂದು ಚಟುವಟಿಕೆಗಳು ನಡೀತಾ ಇತ್ತು ಸುಮಾರು ವರ್ಷದಿಂದ. ಆಮೇಲೆ ನಾವು ಕೆಲವರು ಕಂಪ್ಲೇಂಟ್ ಮಾಡಿದ್ವಿ, ಪೊಲೀಸವ್ರು ಕಂಪ್ಲೇಂಟ್ ಮಾಡಿದ್ದು ಒಂದು ಸರಿ. ಅವ್ರ ಕಂಪ್ಲೇಂಟ್ ಆದಮೇಲೆ ಒಂದಷ್ಟು ದಿನ ನಿಂತೋಗಿತ್ತು. ಅದಾದಮೇಲೆ ನಿನ್ನೆ ಇತ್ತೀಚೆಗೆ ಮತ್ತೆ ಅದು ಪ್ರಾರಂಭ ಆಗಿದೆ ಅಂತ ಮತ್ತೆ ನೋಡ್ತಾ ಇರ್ತೀವಿ ನಾವು, ವೆಹಿಕಲ್ಸ್ ಎಲ್ಲ ಹೋಗ್ತಾ ಇರುತ್ತೆ. ಸೊ ರಾತ್ರಿ ಅದಾದ ನಂತರ ಇಲ್ಲಿ ಕಳ್ತನ ಆಗಿರ್ತಕ್ಕಂಥದ್ದು, ಇಲ್ಲ ರಾತ್ರಿ ಬಂದು ಓಡಾಡಿರ್ತಕ್ಕಂಥದ್ದೆಲ್ಲ ಇದಾಗಿದೆ. ಅದು ಒಂದು ಸ್ವಲ್ಪ ದಿನ ಆ ಥರ ಇತ್ತು ಮೊದಲು, ಆಮೇಲೆ ನಿಂತೋಗಿತ್ತು. ಮತ್ತೆ ಕುಡಿದ್ಬಿಟ್ಟು ಸ್ವಲ್ಪ ಗಲಾಟೆ ಮಾಡೋದು ಎಲ್ಲ ಹೋಗ್ತಾ ಇದ್ರು. ಈ ಕಡೆ ಈ ಮುಂದೆ ಹೋಗ್ತಾರೆ, ದೇವಸ್ಥಾನ ಹಿಂಭಾಗ ಆ ಕಡೆ ಎಲ್ಲ ಸ್ವಲ್ಪ ಇರುವಂಥ ಚಟುವಟಿಕೆಗಳು ನಡೀತಾ ಇರುತ್ತೆ. ಜೋರಾಗಿ ಹೋಗೋದು ಇವೆಲ್ಲ ವೆಹಿಕಲ್ಸ್ ಹೋಗ್ತಾ ಇರುತ್ತೆ. ಹಾಗಾಗಿ ಅದನ್ನು ಸ್ವಲ್ಪ ನೀವು ಇಲ್ಲೆಲ್ಲ 10 ಗಂಟೆ ಆದರೂ ವಾಕಿಂಗ್ ಮಾಡ್ತಾ ಇರ್ತೀವಿ. 10 ಗಂಟೆ 10:30ವರೆಗೂ ನಾವು ವಾಕಿಂಗ್ ಮಾಡ್ತಾ ಇರ್ತೀವಿ ಇಲ್ಲಿ. ಅದಾದ ನಂತರ ನಡೀತಾ ಇರುತ್ತೆ. ಇನ್ನೊಂದೆಡೆ ನಾಗಲಮುದ್ದಮ್ಮ ದೇವಾಲಯದ ಬಡಾವಣೆಯ ಸುತ್ತಮುತ್ತ ಕುಡುಕರ ಹಾವಳಿ ಹೆಚ್ಚಾಗಿದ್ದು ಸಮಾಜ ಘಾತುಕ ಚಟುವಟಿಕೆಗಳು ನಡೆಯುತ್ತಿವೆ ಎಂದು ಸ್ಥಳೀಯರು ಆರೋಪಿಸಿದ್ದಾರೆ. ಈ ಘಟನೆಯ ಬಳಿಕ ಆ ಪ್ರದೇಶದ ಜನರು ಆತಂಕ ವ್ಯಕ್ತಪಡಿಸಿದ್ದು ರಾತ್ರಿ ವೇಳೆ ಪೊಲೀಸ್ ಗಸ್ತು ಹೆಚ್ಚಿಸಿ ದೇವಾಲಯ ಹಾಗೂ ಸುತ್ತಮುತ್ತ ಸೂಕ್ತ ಭದ್ರತೆ ಒದಗಿಸುವಂತೆ ಆಗ್ರಹಿಸಿದ್ದಾರೆ. ನಮಸ್ಕಾರ. ಶಕ್ತಿ ದೇವತೆ ನಾಗಲಮುದ್ದಮ್ಮ ದೇವಸ್ಥಾನ ಇದು. ಇಲ್ಲಿ ನೈಟ್ ಟೈಮು ಇಲ್ಲಿಗಲ್ ಆ್ಯಕ್ಟಿವಿಟೀಸ್ ನಡೆಯುತ್ತೆ, ಕಳ್ತನೂ ನಡೆಯುತ್ತೆ. ಆದ್ದರಿಂದ ನಮಗೆ ಪೊಲೀಸ್ ನೈಟ್ ಹೊತ್ತು ಬಂದೋಬಸ್ತು ಬೇಕಾಗಿದೆ. ನೈಟ್ ಟೈಮಿಗೆ ಬಂದು ಕಳ್ತನ ಮಾಡ್ತಾರೆ, ಬಾಗಿಲು ಹೊಡಿತಾರೆ, ಒಳಗಡೆ ಹೋಗಿ ಗಂಟೆ ಇತ್ಯಾದಿ ದುಡ್ಡು ಇವೆಲ್ಲ ಎತ್ಕೊಂಡು ಹೋಗ್ತಾ ಇರ್ತಾರೆ. ತಿರ್ಗಿ ಆಮೇಲೆ ಹಿಂದೆ ಮುಂದೆ ಬಂದು ನೈಟ್ ಟೈಮು ಕುಡಿಯೋದು, ಗಾಂಜಾ ಹೊಡಿಯೋದು, ಈ ಕೆಲಸ ಎಲ್ಲ ಮಾಡ್ತಾ ಇರ್ತಾರೆ. ಅದರಿಂದ ನಮ್ಗೆ ಯಾವುದೇ ಥರ ಸೇಫ್ಟಿ ಇಲ್ಲ. ಇಲ್ಲಿ ದೇವಸ್ಥಾನಕ್ಕೆ ಪ್ರಸಿದ್ಧಿ ದೇವಸ್ಥಾನ ಇದು ನಾಗಲಮುದ್ದಮ್ಮ ಅಂದರೆ ಪ್ರತಿಯೊಬ್ಬರಿಗೂ ಗೊತ್ತು, ಪ್ರತಿಯೊಬ್ಬರು ಬಂದು ಹೋಗ್ತಾರೆ. ಯಾವುದೇ ಪೊಲೀಸವ್ರು ಸಹ ಬಂದು ಹೋಗ್ತಾರೆ, ಹಗಲೊತ್ತಲ್ಲಿ ನಮಸ್ಕಾರ ಹಾಕ್ಕೊಂಡು ಹೋಗ್ತಾರೆ. ಯಾವುದೇ ಥರ ನಮಗೆ ಸೇಫ್ಟಿ ಇಲ್ಲ. ನಾವು ಸರ್ಕಾರದಿಂದ ಏನು ಕೇಳ್ತಾ ಇದ್ದೀವಿ ಅಂದರೆ ಸೇಫ್ಟಿ ಬೇಕಾಗಿದೆ.
ಸೇಫ್ಟಿ ಒಂದು ಮಾಡಿಕೊಟ್ರೆ ನಮಗೆಲ್ಲ ಒಳ್ಳೇದು. ಹಿಂದಿನ ಬಾರಿ ಕಳ್ತನ ಆಗಿತ್ತು, ಈ ಸಲ ಅಟೆಂಪ್ಟ್ ಆಗಿದೆ, ಏನು ಹೇಳ್ತೀರಾ? ಅಟೆಂಪ್ಟ್ ಆಗಿದೆ, ಲಾಸ್ಟ್ ಟೈಮ್ ಎಲ್ಲ ಕಳ್ತನ ಆಗಿತ್ತು, ಪೊಲೀಸ್ ಸ್ಟೇಷನ್ ಹೇಳಿದ್ದೀವಿ, ಆದರೆ ಯಾವುದೇ ಥರ ಆ್ಯಕ್ಷನ್ ತಗೊಂಡಿರಲಿಲ್ಲ. ಈಕಿತ ಬಂದು ಯಾವುದು ರಾಡಲ್ಲಿ ಮಿಂಡು ನೋಡಿದ್ದಾರೆ, ಬಂದಿಲ್ಲ, ಹೊರಟೋಗಿದ್ದಾರೆ ವಾಪಸ್ಸು. ಆದರೆ ಮುಂದೆ ಲೇಔಟಲ್ಲಿ ಹೋಗ್ಬಿಟ್ಟು ಕಳ್ತನ ಮಾಡೋಕ್ಕೆ ಗಾಡಿ ತೆಗ್ದಿದ್ದಾರೆ, ಒದ್ದಿದ್ದಾರೆ, ಎಲ್ಲ ಮಾಡಿದ್ದಾರೆ. ಮೇಲ್ಗಡೆ ಇಂಥ ಜನರು ಕೆಳಗಡೆ ಬಂದು ಅವ್ರು ಓಡಿಸ್ಕೊಂಡು ಹೋಗಿದ್ದಾರೆ, ಹೊರಟೋಗಿದ್ದಾರೆ. ಆದರೆ ಅವ್ರ ಗಾಡಿ ಇಲ್ಲೇ ಬಿಟ್ಟೋಗಿದ್ದಾರೆ, ಯಾವುದೇ ಥರ ನಂಬರ್ ಪ್ಲೇಟ್ ಇಲ್ಲ, ಅದಕ್ಕೆ ಏನೂ ಇಲ್ಲ. ಅದರಿಂದ ನೀವೆಲ್ಲ ಎಚ್ಚೆತ್ಕೊಬೇಕಾಗಿತ್ತು. ನಮಸ್ಕಾರ. ನೀವು ಯಾವ ರೀತಿ ಭದ್ರತೆ ಮಾಡಿದ್ರಿ? ಡಬಲ್ ಲಾಕ್ ಥರ ಮಾಡಿ? ಡಬಲ್ ಲಾಕು ಮಾಡಿದ್ದೀವಿ, ಆದರೆ ಡಬಲ್ ಲಾಕ್ ಮಾಡಿದಾಗಿಂದ ಯಾರು ಕೀಳಕ್ಕಾಗಲ್ಲ ದೇವಸ್ಥಾನದ ಬಾಗಿಲು, ಅದರಿಂದ ನೋಡಿ ವಾಪಸ್ ಹೊರಟೋಗಿದ್ದಾರೆ. ಲಾಸ್ಟ್ ಟೈಮ್ ಕಳ್ತನ ಆಗಿರೋದಕ್ಕೆ ನೀವು ಡಬಲ್ ಲಾಕ್ ಹಾಕ್ಸಿದ್ರಿ? ಡಬಲ್ ಲಾಕ್ ಹಾಕ್ಸಿರೋದು. ನಿಮ್ಮ ಹೆಸರು ಸಮಯ? ನಮ್ಮ ಹೆಸರು ಮಂಜುನಾಥ್ ಅಂತ, ದೇವಸ್ಥಾನದ ಅರ್ಚಕರು, ಓನರು. ಒಟ್ಟಾರೆ ದೇವಾಲಯದಲ್ಲೇ ಕಳ್ಳತನಕ್ಕೆ ಯತ್ನ ನಡೆದಿರುವುದು ಸ್ಥಳೀಯರಲ್ಲಿ ಆತಂಕ ಮೂಡಿಸಿದೆ. ದೇವಾಲಯ ಹಾಗೂ ಸುತ್ತಮುತ್ತ ಭದ್ರತೆ ಹೆಚ್ಚಿಸುವಂತೆ ಸಾರ್ವಜನಿಕರು ಒತ್ತಾಯಿಸಿದ್ದಾರೆ. ಕ್ಯಾಮರಾಮನ್ ಪ್ರವೀಣ್ ಜೊತೆ ಕಳವರ ಅರುಣ್, MMT ನ್ಯೂಸ್, ಚಿಕ್ಕಬಳ್ಳಾಪುರ.